Hi, hello, namaskara, good afternoon. Gold winner refined sunflower oil presents Star Saviruchi co-powered by Vim and Dawat the Finest. ನಾನು ನಿಮ್ಮ ಮನೆ ಮಗಳು ಚೈತ್ರ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕತೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ. ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ಇವತ್ತು ಡೇ 2. ಪ್ರತಾಪ್ ವೆಲ್ಕಮ್ ಬ್ಯಾಕ್. ನೆನ್ನೆ ಮಟನ್ ಎಲ್ಲ ಜೀರ್ಣ ಆಯ್ತಾ? ಎಲ್ಲ ಜೀರ್ಣ. ಸೊ ಇವತ್ತು ಯಾರನ್ನ ಕರೆಸ್ತಾ ಇದ್ದೀರಾ? ಇವತ್ತು ನಮ್ಮ ಆಂಟಿ ಬರ್ತಿದ್ದಾರೆ. ಅವ್ರ ಹೆಸರು ಪದ್ಮಾ ಅಂತ. ಚಿಕ್ಕಮ್ಮ. ಹೌದು, ಚಿಕ್ಕಮ್ಮ. ನಿಮ್ ಚಿಕ್ಕಮ್ಮ ಮಾಡೋದ್ರಲ್ಲಿ ನಿಮ್ಗೆ ಏನ್ ಇಷ್ಟ? ತುಂಬಾ ವೆರೈಟಿ ಆದ ಫುಡ್ಗಳು ಮಾಡ್ತಾರೆ. ಸೊ ಇಂಥದ್ದೇ ಅಂತ ಇಲ್ಲ. ಆಸ್ ಐ ಟೋಲ್ಡ್ ಐ ಆಮ್ ನಾಟ್ ಸ್ಪೆಸಿಫಿಕ್ ಈ ತರ ಫುಡ್ ಬೇಕು ಅಂತ ಏನಿಲ್ಲ. ನನ್ ಹೊಟ್ಟೆ ಶೂ ಆದಾಗ ನನ್ನ ಹೊಟ್ಟೆ ತುಂಬಿದ್ರೆ ಸಾಕು. ಸೊ ನಿನ್ನೆ ಗೊತ್ತಾಯ್ತು ನಿಮ್ಗೆ ನಾನ್ ವೆಜ್ ಎಷ್ಟು ಇಷ್ಟ ಅಂತ. ಇವತ್ತು ಇದೆಲ್ಲ ನೋಡ್ತಿದ್ದೆ, ಯಾಕೋ ವೆಜ್ ಇದ್ದಂಗೆ ಕಾಣಿಸ್ತಿದೆ. ಸೊ ಇಟ್ಸ್ ಗೋನಾ ಬಿ ಅ ಸರ್ಪ್ರೈಸ್. ನಿಮ್ಗೆ ಸರ್ಪ್ರೈಸ್ ಕೊಡಕ್ ಬರ್ತಿದ್ದಾರೆ ನಿಮ್ ಚಿಕ್ಕಮ್ಮ. ಸೊ ಆಂಟಿನ ಒಳಗಡೆ ಕರೆಯೋಣ. ವೆಲ್ಕಮ್ ಪದ್ಮಾ ಆಂಟಿ. ನಮಸ್ತೆ ಅಮ್ಮ. ಸೊ ನಿಮ್ ಮಗಂಗೆ ಇವತ್ತು ನೀವೇನ್ ಸ್ಪೆಷಲ್ ಆಗಿ ಮಾಡ್ತಿದ್ದೀರಾ? ಅಳಸಂದಿ ದೋಸೆ ಮಾಡ್ತಿದ್ದೀನಪ್ಪ. ಅಲಸಂದಿ ದೋಸೆ. ಸೊ ದೋಸೆ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ನಿನ್ನೆಯಿಂದಾನು ಕೇಳ್ತಾನೆ ಇದೀವಿ ದೋಸೆ ದೋಸೆ ದೋಸೆ. ಆಗ ಬಟ್ ದೋಸೆ ಅಂತಿದ್ದೀರಾ, ಇಲ್ಲ ಅಕ್ಕಿನ ಇಲ್ಲ? ಅಕ್ಕಿ ಇಲ್ದಿರ ಮಾಡೋದೇ ಇದೊಂಥರ ದೋಸೆ. ಅಕ್ಕಿ ಇಲ್ದಿರ ಮಾಡುವಂತ ದೋಸೆ ಇದು. ಬರೀ ಹಳಸಂದೆ ಕಾಳು. ದಿಸ್ ಇಸ್ ಲೈಕ್ ಸಮಥಿಂಗ್ ವೆರಿ ಸ್ಪೆಷಲ್ ಆನ್ ಸ್ಟಾರ್ ಸವಿರುಚಿ. ಸೊ ಹಲಸಂದೆ ದೋಸೆಗೆ ಬೇಕಾಗಿರೋ ಸಾಮಗ್ರಿಗಳೇನು? ಅಳಸಂದೆ ಕಾಳು ಇದನ್ನ ನೆನೆಸಿಟ್ಟಿರ್ಬೇಕು. ಎಷ್ಟು ಹೊತ್ತು ನೆನೆಸಿಡ್ಬೇಕು ಇದನ್ನ? ಇದು ಒಂದು 8 ಗಂಟೆಗಳ ಕಾಲ ನೆನೆಸಿಟ್ಟಿರ್ಬೇಕಮ್ಮ. ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: ಜೀರಿಗೆ, ಈರುಳ್ಳಿ, ಕ್ಯಾರೆಟ್ ತುರಿ, ಉಪ್ಪು, ಹಸಿಮೆಣಸಿನಕಾಯಿ, ಎಣ್ಣೆ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಓಕೆ, ಬಟ್ ಮೆಣಸಿನಕಾಯಿ ಎಲ್ಲದರಲ್ಲೂ ಇರ್ಬೇಕಾ ಪ್ರತಾಪ್ ನಿಮ್ಗೆ? ಮೆಣಸಿನಕಾಯಿ ಇಸ್ ಲೈಕ್ ಎವ್ರಿ ಡಿಶ್ ಅಲ್ಲಿ ನಿಮ್ಗೆ ಫೇವರೇಟ್ ಇಂಗ್ರೀಡಿಯೆಂಟ್ ಖಾರ ಇಷ್ಟಪಡುತ್ತೆ. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು ಆಂಟಿ? ನಾನು ಇದು ಹಳಸಂದೆ ಕಾಳು, ನೆನೆಸಿರುವಂತ ಹಳಸಂದೆ ಕಾಳನ್ನ ಜಾರ್ ತಗೊಳಪ್ಪ. ಅದರಲ್ಲಿ ಒಂದಷ್ಟು ಜಾರ್ ತಗೊಳಪ್ಪ. ಮಮ್ಮ ಹೇಳ್ತಾ ಇದಾರೆ ಇವಾಗ ಮತ್ತೆ ಮಿಕ್ಸಿ ವರ್ಕ್ ಇಸ್ ನಿಮ್ದೆ. ಇದನ್ನು ಕಲ್ತ್ಕೊಳ್ಳಿ. ಅದು ಬರುತ್ತೆ. ಇದು ಬರುತ್ತಾ? ಸೊ ಇವ್ರ ಹತ್ರನೇ ಮಾಡಿಸ್ಬಿಡೋಣ ಅಲ್ವಾ ಆಂಟಿ? ಆಯ್ತು, ಸಂತೋಷ. ಕಲ್ತಿದ್ದಾನಲ್ವಾ, ಬರುತ್ತೆ ಅವನಿಗೆ. ನೀವೇ ಹೇಳ್ಕೊಟ್ಟಿದ್ದ? ಎಲ್ಲಿ ಮನೇಲಿ ಮಾಡ್ತಿರ್ತೀವಲ್ಲ, ಹಾಗಾಗಿ ಇದೇನು ತಿನ್ನೋದೊಂದೇ ಅಭ್ಯಾಸ, ಮಾಡೋದಲ್ಲ. ಇವಾಗ ಇಲ್ಲಿ ಬಂದಾದ್ಮೇಲೆ ಮಾಡ್ತೀವಿ ಅಂತ ಹೇಳ್ತಾ ಇರ್ತೀವಲ್ಲ. ಆಕ್ಚುಲಿ ನಂಗೆ ತುಂಬಾ ಆಪ್ಷನ್ಸ್ ಇದೆ ತಿನ್ನೋದಕ್ಕೆ. ಸೊ ಹಾಗಾಗಿ ಎಫರ್ಟ್ ಹಾಕಿದೆ. ತಂಗಿ, ಅಮ್ಮ, ಭಾವ, ಚಿಕ್ಕಮ್ಮ. ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಳ್ಳೋದು. ಓಕೆ, ಇದು ಝಟ್ಪಟ್ ದೋಸೆ ಅಂತಾರಲ್ಲ ಆ ತರನಾ ಆಂಟಿ? ರುಬ್ಬಿ ಇಮಿಡಿಯೇಟ್ ಆಗಿ ಮಾಡೋದು? ಹೌದು. ಸೊ ಈಗ ಹೋಪ್ಫುಲಿ ಫುಲ್ ಪೇಸ್ಟ್ ಆಗಿರುತ್ತೆ. ಆಗಿದೆಯಮ್ಮ. ಇದು ಇವಾಗ ಫುಲ್ ಪೇಸ್ಟ್ ಆಗಿದೆ. ಪೇಸ್ಟ್ ಆಗಿದೆಯಮ್ಮ. ಓಕೆ, ಇದಕ್ಕೆ ಸ್ವಲ್ಪ ಎಲ್ಲ ಹಾಕೊಳ್ಳೋಣ. ಇದೆಲ್ಲ ಮಿಕ್ಸ್ ಮಾಡೋ ಅಷ್ಟೊತ್ತಿಗೆ ಪ್ರತಾಪ್ ಅವರೇ ನಿಮ್ಗೊಂದು ಕ್ವೆಶ್ಚನ್. ನೀವು ಕ್ರಿಕೆಟರ್ ಆಗ್ಬೇಕು ಅಂತ ಇದ್ದಿದ್ದಲ್ವಾ ಲೈಫ್ ಅಲ್ಲಿ? ಸೊ ಕ್ರಿಕೆಟ್ ಇಂದ ಹೌ ಡಿಡ್ ಯು ಗೆಟ್ ಇನ್ ಟು ದ ಇಂಡಸ್ಟ್ರಿ? ಆಸ್ ಐ ಟೋಲ್ಡ್, ಕ್ರಿಕೆಟ್ ತುಂಬಾನೇ ಇಷ್ಟಪಟ್ಟು ಆಡ್ತಿದ್ದೆ. ಸೊ ನಮ್ಮ ದೇಶಗೆ ರೆಪ್ರೆಸೆಂಟ್ ಮಾಡ್ಬೇಕಂತ ಒಂದು ಆಸೆ ಇತ್ತು. ಹ್ಯಾವ್ ಟು ಟೇಕ್ ಮೈ ಡಿಸಿಷನ್. ಒಂದು ಪಾಯಿಂಟ್ ಅಲ್ಲಿ ಝೋನಲ್ಸ್ ಅಲ್ಲಿ ಆಡ್ಬೇಕಂದ್ರೆ ಸ್ವಲ್ಪ ತೊಂದರೆ ಆಯ್ತು. ಸೊ ಒನ್ ಪಾಯಿಂಟ್ ಆಫ್ ಟೈಮ್ ಐ ಗೇವ್ ಅಪ್. ಸೊ ಇಲ್ಲಿ ಕ್ರಿಕೆಟ್ ಮೇಲೆ ಒಂದೇ ಒಂದು ನಿಮಿಷ ಇರಿ. ಇದು ಏನ್ ಹಾಕ್ತಾ ಇದೀರಾ ಆಂಟಿ? ಇದಕ್ಕೆ ಉಪ್ಪು ಹಾಕಿದೆ, ಸ್ವಲ್ಪ ಹಸಿಮೆಣಸಿನಕಾಯಿ, ಸ್ವಲ್ಪ ಗ್ರೀನ್ ಚಿಲ್ಲೀಸ್ ಸಣ್ಣಗೆ ಹಚ್ಚಿರೋ ಹಸಿಮೆಣಸಿನಕಾಯಿ, ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ. ಈಗ ಇದನ್ನ ಈ ರೀತಿ ಕಲಸಿ ಈಗ ತವಾ ಇಡಿ. ನೀವು ಕಲಿಸ್ತಾ ಇರಿ. ಸೊ ನೀವು ಕಂಟಿನ್ಯೂ ಮಾಡಿ ಪ್ರತಾಪ್. ಐ ಹ್ಯಾವ್ ಟು ಸ್ಟಾಪ್ ಕ್ರಿಕೆಟ್ ಬಿಕಾಸ್ ಒಂದ್ ಪಾಯಿಂಟ್ ಅಲ್ಲಿ ಬರೀ ಕ್ರಿಕೆಟ್ ಆಡ್ಕೊಂಡು ಇದ್ ಮಾಡಕ್ ಆಗಲ್ಲ. ಎಲ್ಲೋ ಒಂದ್ ಕಡೆ ಅನಿಸ್ತು ಇಟ್ಸ್ ಹೈ ಟೈಮ್ ದುಡಿಬೇಕು ನಾನು ಅಂತ. ಸೊ ಹಂಗಾಗಿ ಕೆಲಸ ಮಾಡಕ್ ಶುರು ಮಾಡಿದೆ. ಕೆಲಸ ಶುರು ಮಾಡ್ಕೊಂಡೆ. ಒಂದ್ ಪಾಯಿಂಟ್ ಅಲ್ಲಿ ಆಸ್ ಐ ಟೋಲ್ಡ್ 1 ವರ್ಷ ಆಯ್ತು, 2 ವರ್ಷ ಆಯ್ತು. ಒಂದ್ ದಿವಸ ಹಿಂಗೆ ಐ ಮೀನ್ ಅಲ್ಲಿ ಕೆಲ್ಸಕ್ಕೆ ಸೇರ್ಬೇಕಾದ್ರೆ ಆಲ್ಮೋಸ್ಟ್ ಎವ್ರಿ ಡೇ ನಾನು ಅರೌಂಡ್ 12 to 13 hours ನಿದ್ರೆ ಮಾಡ್ತಿದ್ದೆ ನಾನು. ಸೊ ಒಂದ್ ಪಾಯಿಂಟ್ ಆಫ್ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ಬ ಹರೀಶ್ ಅಂತ, ಅವ್ನು ಕೇಳ್ದ ನನಗೆ, ಅಲ್ಲ ಏನ್ ಮಾಡ್ತಾ ಇದೀಯ ನಿನ್ ಲೈಫಲ್ಲಿ ಅಂತ. ನಾನ್ ಬಂದ್ಬಿಟ್ಟು ಏನ್ ಆರಾಮಾಗಿ ಕೆಲಸ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಸಂಬಳ ಬರ್ತಿದೆ, ಇನ್ನೇನ್ ಬೇಕು ಅಂದೆ. ಸೊ ಅಷ್ಟೇನಾ ಲೈಫು, ಇನ್ನೊಂದು 3 ವರ್ಷಕ್ಕೆ ಮ್ಯಾನೇಜರ್ ಆಗ್ತೀಯಾ, ಒಂದು ಪೊಸಿಷನ್ ಬರ್ತೀಯಾ, ವಾಟ್ ನೆಕ್ಸ್ಟ್ ಅಂದ. ಸೊ ಇಟ್ಸ್ ಲೈಕ್ ವಾಟ್ ಯು ಮೀನ್? ಐ ಆಮ್ ಹ್ಯಾಪಿ ವಿತ್ ಏನ್ ನಡೀತೀನಿ ನನ್ನ ಲೈಫಲ್ಲಿ, ನಾನು ಹ್ಯಾಪಿ ಆಗಿದ್ದೀನಿ ಅಂದೆ. ಸೊ ಅಲ್ಲ ನೀನು ಮಾಡ್ಲಿಂಗು
ಆಕ್ಟಿಂಗ್ ಅಂತ ಏನೋ ಅಂತಿದ್ದೆ, ಅದ್ರ ಬಗ್ಗೆ ನೀನು ಯಾವತ್ತು ಎಫರ್ಟೇ ಹಾಕಿಲ್ಲ ಅಂದಾಗ ಈ ಮಾತು ಹೇಳಿದಾಗ ನನ್ಗೆಲ್ಲೋ ಒಂದ್ ಕಡೆ ಚುಚ್ಚಕ್ ಶುರು ಆಯ್ತು. ಹೌದು, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಇದಂದಾಗ ಸೊ ಆಡಿಷನ್ಗೆ ಹೋಗಕ್ ಶುರು ಮಾಡಿದೆ. ಸುಮಾರು ಕಡೆ ಆಡಿಷನ್ ಹೋದೆ, ಒಂದು 30 ಆಡಿಷನ್ ಟ್ರೈ ಮಾಡಿರ್ಬೋದು ನಾನು ವಿತ್ ಇನ್ ಅ ಸ್ಪ್ಯಾನ್ ಆಫ್ 1.5 year. ತುಂಬಾ ಕಡೆ ಆಡಿಷನ್ಗೆ ಹೋಗಿ ಬಂದಾದ್ಮೇಲೆ ಕೆಲವೊಂದ್ ಕಡೆ ಕಾಸು ಕೇಳಿದ್ರು. ಸೊ ನನ್ಗೆಲ್ಲೋ ಒಂದ್ ಕಡೆ ಕಾಸು ಕೊಟ್ಟೆಲ್ಲ ಮಾಡ್ಬೇಕಾ ಅಂತ ಒಂದು ಗಿವ್ ಅಪ್ ಮಾಡ್ಬೇಡ ಅಂತ ಡಿಸೈಡ್ ಮಾಡಿದ್ದೆ. ಆಮೇಲೆ ಕೆಲವೊಂದ್ ಸರಿ ಈ 6th Sense ಅಂತ ವರ್ಕ್ ಆಗುತ್ತೆ. ಸೊ ಈ ಡೆಡ್ಲಿ 2 ಸಿನಿಮಾಗೆ ಈ ತರ ಆಡಿಷನ್ ನಡೀತಿದೆ ಅಂತ ಒಬ್ಬ ಫ್ರೆಂಡ್ ಮೆಸೇಜ್ ಕಳ್ಸಿದ್ದ. ಅವತ್ತೇನೋ ಗೊತ್ತಿಲ್ಲ, ನನಗೆ ಒಂಥರ ಲಾಸ್ಟ್ ಒಂದು ಟ್ರೈ ಕೊಡೋಣ, ಬಟ್ ಹ್ಯಾಡ್ ಅ ಸ್ಟ್ರಾಂಗ್ ಫೀಲಿಂಗ್ ಸಮಥಿಂಗ್ ಗೋನ ಹ್ಯಾಪನ್, ಏನೋ ಆಗತ್ತೆ, ಲೆಟ್ ಮಿ ಗಿವ್ ಅ ಟ್ರೈ ಬಿಫೋರ್ ನಾನೇ ಡಿಸೈಡ್ ಆಗಿ ಇದಾಗೋ ಮುಂಚೆ ಹೋಗೋಣ ಅಂದ್ಬಿಟ್ಟು ಆಡಿಷನ್ಗೆ ಹೋದೆ. ನನ್ನ ನೋಡಿದ್ರು ಡೈರೆಕ್ಟ್ರು. ಆಕ್ಚುಲಿ ಅವ್ರು ಏನು ಹೇಳಿಲ್ಲ ಮಾಡು ಅಂತ, ನನ್ನ ನೋಡಿದ್ರು. ನೋಡಿದ ತಕ್ಷಣ ಅವ್ರು ಹೇಳಿದ ಒಂದೇ ಮಾತು, ನಿನ್ನ ಕಣ್ಣಲ್ಲಿ ಏನೋ ಫೈರ್ ಇದೆ, ಸೊ ನಾನು ನಿನ್ಗೆ ಆಡಿಷನ್ ಮಾಡಲ್ಲ, ಯು ಆರ್ ಸೆಲೆಕ್ಟೆಡ್ ಅಂದ್ರು. ಸೊ ಅಲ್ಲಿಂದ ನನ್ನ ಜರ್ನಿ ಶುರು ಆಯ್ತು ಡೆಡ್ಲಿ 2 ಸಿನಿಮಾ ಅಲ್ಲಿ. Now we have to thank your gut feeling and hope for not giving up, ಅಲ್ವಾ? ನಂದು ಇನ್ನೊಂದು ಒಂದು ಕೆಟ್ಟ ಅಭ್ಯಾಸ ಅನ್ನೋದಕ್ಕಿಂತ ಒಂದು ಹಠ, ಏನೋ ಒಂದು ಮಾಡ್ಬೇಕಂದ್ರೆ ಬಿಡಲ್ಲ ನಾನು, ಅಷ್ಟು ಈಸಿಯಾಗಿ ನಾನು ಬಿಡಲ್ಲ. ಇಫ್ ಐ ವಾಂಟ್ ಸಮಥಿಂಗ್ ಐ ವಾಂಟ್. ಸೊ ನೀವ್ ಆ ತರ ಛಲ ಇಟ್ಕೊಂಡು ಬಂದಿರೋದಕ್ಕೆ ಫಾರ್ ಅನ್ ಇಂಡಸ್ಟ್ರಿ, ಕನ್ನಡ ಚಿತ್ರರಂಗಕ್ಕೆ ನಿಮ್ಮಂತವ್ರು ಸಿಕ್ಕಿದ್ದಲ್ವಾ? ಸೊ ಆಂಟಿ, ಇವಾಗ ನೆಕ್ಸ್ಟ್ ದೋಸೆ ಎಲ್ಲ ರೆಡಿ ಇದು ಮಾಡಿ ಇಟ್ಕೊಂಡಿದೀವಿ ನೋಡಮ್ಮ. ಹಿಟ್ ಮಾಡಿ ಇಟ್ಕೊಂಡಿದೀನಿ. ಇದಕ್ಕೆ ಜೀರಿಗೆ, ಉಪ್ಪು ಎಲ್ಲ. ಜೀರಿಗೆ ಅಂದ್ರೆ ಆಂಟಿ ಹಲಸಂದಿ ಕಾಳು ಅಂದ್ರೆ ಗ್ಯಾಸ್ ಅಂತಾರಲ್ವಾ? ವಾಯುನೇ ಅಳಸಂದೆ. ಇದೇನು ಎಂದು ಯಾವ ತಿನ್ನಲ್ವಲ್ಲ, ಯಾವಾಗೂ ಮಾಮೂಲಿ ದೋಸೆನೆ ತಿಂತಿದ್ದು. ಒಂದು 6 ತಿಂಗಳಿಗೂ ಏನೋ, ಅದಕ್ಕೋಸ್ಕರ ಇದು ಜೀರಿಗೆ ಹಾಕೋದು. ಜೀರಿಗೆಯಿಂದ ವಾಯು ಕಡಿಮೆ ಆಗುತ್ತೆ, ಕಾಂಪನ್ಸೇಟ್ ಮಾಡಕ್ಕೆ. ಸೊ ಇವಾಗ ದೋಸೆ ಹಾಕೋಣಮ್ಮ. 1 ಸ್ಪೂನ್ ಎಣ್ಣೆ. ವೀಕ್ಷಕರೇ, 1 ಸ್ಪೂನ್ ಎಣ್ಣೆ ಅಷ್ಟೇ, ಆದಷ್ಟು ಕಮ್ಮಿ. ನಾನ್ ಸ್ಟಿಕ್ ಅಲ್ಲಿ ಮಾಡಿ, ಸೊ ದಟ್ ಹಾಗೆ ಹೇಳುತ್ತದ್ರಲ್ಲ, ನಾನ್ ಸ್ಟಿಕ್ ಅಲ್ಲಿ. ಇದಕ್ಕಾದ್ರೆ ಬೇರೆ, ಇದಕ್ಕಾದ್ರೆ ಬೇಕು ಎಣ್ಣೆ, ಇದಕ್ಕಾದ್ರೆ ಏನು ಬೇಡ. ಆಕ್ಚುಲಿ ನನ್ಗೆ ಅಲಸಂದೆ ಕಾಳು ಅಂದ್ರೆ ತುಂಬಾ ಇಷ್ಟ ಇವನಿಗೆ. ಹಲಸಂದೆ ಟೇಸ್ಟೇ ಬೇರೆ. ಹಲಸಂದೆ ಸಾರು, ಹಲಸಂದೆ ಹುಳಿ ಎಲ್ಲ, ವಡೆ, ಎಷ್ಟೊಂದ್ ತರ ಮಾಡ್ತೀವಲ್ವಾ? ಹೌದೌದು. ನಾನು ಇಲ್ಲಿವರೆಗೂ ದೋಸೆ ಅಂತೂ ನೋಡಿರ್ಲಿಲ್ಲ, ಹಲಸಂದೆ ದೋಸೆ. ಇದೇ ಫಸ್ಟ್ ಟೈಮ್. ನೋಡೋಣ. ನೋಡಿ, ಈಗ ದೋಸೆ ಹಾಕಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ. ಓಕೆ. ಮಸಾಲಾ ದೋಸೆ, ಹಲಸಂದೆ ಮಸಾಲಾ ದೋಸೆ. ಹಸಿಮೆಣಸಿನ್ಕಾಯಿ ಮೊದಲೇ ಹಾಕಿದ್ದೀನಿ. ಓಕೆ. ಇವಾಗ ಕ್ಯಾರೆಟ್ ತುರಿ. ಸೊ ಎಲ್ಲ ಹೆಲ್ದಿಗೆ ಆಗ್ಬೇಕಾಗಿರೋ ಪದಾರ್ಥಗಳನ್ನು ಎಲ್ಲ ಹಾಕ್ತಾ ಇದ್ದೀರಾ? ಕ್ಯಾರೆಟ್ ಹೆಲ್ದಿ ಜೊತೆ ನೋಡಕ್ಕೂ ಚೆನ್ನಾಗಿ ಕಾಣಿಸ್ಬೇಕಲ್ವಾ? ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಅಮ್ಮ. ಗೋಲ್ಡ್ ವಿನ್ನರ್ಸ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಮೇಲೆ. ಮುಚ್ಚೋದು. ಈಗ 1 ದೋಸೆ ರೆಡಿ ಆಗ್ಲಿ. ಪ್ರತಾಪ್ ಅವರೇ, ನೀವು ₹1 ಕತೆ ಇನ್ನ ಹೇಳಿಲ್ಲ ನಮ್ಗೆ. ಹೇಳಿಲ್ಲಪ್ಪ, ಕಾತರದಿಂದ ಕಾಯ್ತಿದ್ದಾರೆ. ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಬಂದ್ಬಿಟ್ಟು ಅದೇ ಹೇಳಿದ್ನಲ್ಲ, ಕಾಸೆಲ್ಲ ನಾನು ಕಡಿಮೆ ಕೇಳ್ತಾ ಇದ್ದೀನಿ ಮನೇಲಿ. ಸೊ ಆಕ್ಚುಲಿ ಮನೇಲಿ ನಮ್ಮಮ್ಮ ಎಲ್ಲ ಈ ಕಿಚನ್ ಅಲ್ಲಿ ಯೂಶ್ವಲಿ ಏನ್ ಮಾಡ್ತಾರೆ, ಚಿಲ್ಲರೆ ಕಾಸುಗಳು ಇಟ್ಟಿರ್ತಾರೆ. ಸೊ ನಾನು ಏನ್ ಮಾಡ್ತಿದ್ದೆ, ನನಗೆ ತಿನ್ನೋ ಅಭ್ಯಾಸ ಜಾಸ್ತಿ, ಸಿರಿದಿಂಡಿಯ ರಸಗುಲ್ಲ ಅದೆಲ್ಲ ಬರುತ್ತಲ್ಲ. ಸೊ ನಾನು ಏನ್ ಮಾಡುವೆ, ಆಸೆ ಆದಾಗೆಲ್ಲ ಹೋಗ್ಬಿಟ್ಟು ಕೇಳ್ತಾ ಇರ್ಲಿಲ್ಲ ನಾನು, ಹೋಗ್ಬಿಟ್ಟು ಮೆತ್ತಗೆ ಎತ್ಕೊಂಡು ಬಂದು ತಿನ್ನುವೆ. ಒಂದ್ಸರಿ ಏನಾಯ್ತು, ನಮ್ಮಮ್ಮ ಅವತ್ತೇನೋ ಅಂಗಡಿಗೆ ಹೋಗೋರು, ಈಗ ತಾನೇ ನಿಮ್ ಮಗ ಬಂದು ಏನೋ ತಗೊಂಡೋದ ಅಂತ. ಅವ್ನ್ ಕಾಸು ಯಾರು ಕೊಟ್ಟಿಲ್ವಲ್ಲ, ಎಲ್ಲಿಂದ ಬಂತು ಅಂತ ಬಂದಲ್ಲಿ ಕಿಚನ್ ಅಲ್ಲಿ ಚೆಕ್ ಮಾಡೋರೆ, ಅಲ್ಲಿ ನೋಡ್ರೆ ಕಾಸು ನಾನು ಎತ್ಕೊಂಡಿದ್ ಗೊತ್ತಾಯ್ತು. ಆಮೇಲೆ ನಮ್ಮಮ್ಮ ಅವತ್ತು ಸಿಕ್ಕಾಕೊಂಡು ಒದೆ ತಿಂದೆ. ಆ ಇನ್ಸಿಡೆಂಟ್ ಆದ್ಮೇಲೆ ನನಗೆ ಮನೇಲಿ ಎಲ್ಲೇ ಕಾಸು ಸಿಗ್ಲಿ ಹೋಗ್ಬಿಟ್ಟು ಕಾಸು ಸಿಕ್ತು ಅಂತ ಕೊಟ್ಬಿಡ್ತೀನಿ. ಅದೇ ಲಾಸ್ಟ್. ಅಷ್ಟು ಆ ರೇಂಜ್ಗೆ ಹೊಡ್ತಾ ತಿಂದಿದ್ದೀರಾ ಅವತ್ತು? ಹಾ. ಸೊ ಏನಂದ್ರೆ ನಾನು ಬೇಗ ರಿಯಲೈಸ್ ಆಗೋಯ್ತು ನನಗೆ, ತಪ್ಪು ಅಂತ ಗೊತ್ತಾಗಿದ ತಕ್ಷಣ ನಾನು ಮಾಡಕ್ ಹೋಗಲ್ಲ ಅದನ್ನ. ಅದೇ ಚಿಕ್ಕ ವಯಸ್ಸಲ್ಲಿ ಕಲ್ಸಿರೋ ಬುದ್ಧಿ ಕಮ್ಸ್ ಅ ಲಾಂಗ್ ವೇ ಅಂತಾರಲ್ಲ. ಸೊ ಮೋಸ್ಟ್ಲಿ ಅವತ್ತು ಅವ್ರು ಹೊಡೆದಿದ್ದ ಹೇಟು ನನ್ಗೆ ಇವತ್ತು ಒಂಥರ ಮೆಂಟಲಿ ಸ್ಟ್ರಾಂಗ್ ಆಗೋಗುತ್ತೆ. ದೋಸೆ ರೆಡಿ ಆದಂಗೆ ಕಾಣ್ತಾ ಇದೆ. ಎಷ್ಟು ಬೇಗ ಆಯ್ತಲ್ಲ ಆಂಟಿ? ಹೌದಮ್ಮ, ಬೇಗ ಆಗತ್ತಿದ್ದು. ಎಷ್ಟು ನೀಟಾಗಿ ಬ್ರೌನ್ ಆಗಿದೆ. ಓ ವಾವ್. ಈ ದೋಸೆ ನನಗೆ. ಈಗ ನೆಕ್ಸ್ಟ್ ನಿಮ್ಗೆ, ನಿಮ್ ಮಗನ್ಗೆ. ಆಯ್ತಪ್ಪ. ಈಗ ನೆಕ್ಸ್ಟ್ ನಿಮಗ್ ಬರುತ್ತೆ ಅಂದ್ರಲ್ಲ, ನೀವ್ ಹಾಕಿ ನೋಡಪ್ಪ. ನೀವ್ ದೋಸೆ ಹಾಕಿ ನೋಡೋಣ. ಇಲ್ಲ, ನಾವು ದೋಸೆ ಹಾಕತ್ ನೋಡ್ತೀರಾ ನೀವು? ಟ್ರೈ ಮಾಡೋಣ. ಅಷ್ಟೇ ಅಷ್ಟೇ. ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದೀರಾ ಆಂಟಿ. ಹೌದಮ್ಮ, ಅವ್ರಮ್ಮ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಓ, ತುಂಬಾ ಚೆನ್ನಾಗಿ ಅಡುಗೆ. ಈರುಳ್ಳಿ ನಾನೇ ಹಾಕ್ಲಾ? ಹಾಕಪ್ಪ, ಟ್ರೈ ಮಾಡಿ.
ಇಲ್ಲಿವರೆಗೂ ಅವ್ರಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದೇ ನೆನ್ನೆ ಸಿಂಧುನು ಹೇಳ್ತಾ ಇದ್ರು ದಟ್ ಚಾಪ್ಸ್ ಅವ್ರ ಅಮ್ಮಂದು ರೆಸಿಪಿ ಅಂತ. ಇನ್ನೂ ಹಾಕಿ ಪರವಾಗಿಲ್ಲ. ಇನ್ನೊಂದು ದೋಸೆ ಹುಳಿಯೋಷ್ಟು. ಈಗ ಕ್ಯಾರೆಟ್ ತುರಿ, ಓ ದಿಸ್ ಇಸ್ ಲುಕಿಂಗ್ ಬ್ಯೂಟಿಫುಲ್. ಐ ನೋ. ಸೊ ಪ್ರತಾಪ್ ಅವರೇ, ಚಿಕ್ಕ ವಯಸ್ಸಲ್ಲಿ ನೀವು ಒಂದ್ ರೋಲ್ ಮಾಡಿದ್ರಿ, ಅದಾದ್ಮೇಲೆ ಮತ್ತೆ ಕ್ರಿಕೆಟ್ ನಿಮ್ ಪ್ಯಾಷನ್ ಇಂದಾನೆ ನೀವು ವಾಪಸ್ ಇಂಡಸ್ಟ್ರಿಗೆ ಬರಹಂಗಾಯ್ತು. ಸ್ವಲ್ಪ ಅದ್ರ ಕತೆ ಹೇಳಿ ನಮ್ಗೆ. ಕ್ರಿಕೆಟ್ ಅದೇ ಡೆಡ್ಲಿ 2 ಆದ್ಮೇಲೆ ಒಂದು ಆಲ್ಮೋಸ್ಟ್ 1.5 year ಏನು ಫೋನ್ ಏನು ಬಂದಿಲ್ಲ ಯಾವುದೇ ಸಿನಿಮಾದು. ಸೊ ಅಗೇನ್ ನನಗೆ ರೈಟ್ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ, ಎಲ್ಲೋಗಿ ಯಾರನ್ನ ಅಪ್ರೋಚ್ ಮಾಡಬೇಕು. ನನಗೇನೋ ಒಂದು ಎಂಟ್ರಿ ಸಿಕ್ಬಿಡ್ತು ಸಿನಿಮಾ ಇಂಡಸ್ಟ್ರಿಗೆ, ಬಟ್ ಅದನ್ನ ಹೆಂಗೆ ಮುಂದೆ ಯಾವ ರೀತಿ ಹೋಗ್ಬೇಕು, ಯಾರನ್ನ ಅಪ್ರೋಚ್ ಮಾಡಬೇಕು ಅನ್ನೋದೊಂದು ತುಂಬಾ ಬ್ಲಾಂಕ್ ಆಗಿದ್ದೆ. ಅದೇ ಇಂಡಸ್ಟ್ರಿಗೆ ನ್ಯೂ ಇದ್ರೆ ಯಾರು ಗೊತ್ತಿರಲ್ಲ, ಯಾರು ಗೊತ್ತಿರ್ಲಿಲ್ಲ ನನಗೆ. ಸೊ ಬಿಕಾಸ್ ಅರ್ಲಿಯರ್ ಎಕ್ಸ್ಪೀರಿಯನ್ಸ್ ಏನಾಗಿತ್ತು, ಎಲ್ಲ ಕಡೆ ಫೋಟೋ ಕೊಟ್ಟು ಬಂದಿದ್ನಲ್ಲ. ಸೊ ಆ ಟೈಮಲ್ಲಿ ನನ್ನ ಅದೃಷ್ಟಕ್ಕೆ ಒಂದು ರಾಜ್ ಕಪ್ ಅಂತ ಒಂದು ನಡೀತು. ಸೊ ಇದು ಬೇಸಿಕ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಟೆಕ್ನಿಷಿಯನ್ಸು, ಪ್ರತಿಯೊಬ್ರು ಆಕ್ಟ್ರು, ಡೈರೆಕ್ಟ್ರು, ಡಿಪಾರ್ಟ್ಮೆಂಟ್ ಎಲ್ಲ ಪ್ರತಿಯೊಂದೊಂದು ಟೀಮ್ ಇತ್ತು. ಸೊ ಅಲ್ಲಿ ನಾನು ಕ್ರಿಕೆಟ್ ಆಡ್ಬೇಕಂದ್ರೆ ಪ್ರಾಕ್ಟೀಸ್ ಮ್ಯಾಚು ಎಲ್ಲ ಅಲ್ಲೆಲ್ಲರೂ ನೋಡೋರು. ಸೊ ಅಲ್ಲಿ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿಂದ ಕೆಲವ್ರದ್ದು ಕಾಂಟ್ಯಾಕ್ಟ್ ಚೆನ್ನಾಗಿ, ಅಂದ್ರೆ ಒಳ್ಳೆ ರ್ಯಾಪೋ ಬಿಲ್ಡ್ ಆಯ್ತು, ಒಳ್ಳೆ ಫ್ರೆಂಡ್ಶಿಪ್ ಬಿಲ್ಡ್ ಆಯ್ತು. ಆಮೇಲೆ ಸುದೀಪ್ ಸರ್ ನಾನು ಅಲ್ಲೇ ಪರಿಚಯ ಆಗಿದ್ದು ಫಸ್ಟ್ ಟೈಮ್. ಸೊ ಆ ರೀತಿ. ಸೊ ನಂದು ಏನ್ ಪಾಲಿಸಿ ಅಂದ್ರೆ, ಲೈಫಲ್ಲಿ ನಾವು ಏನೇ ಒಂದು ಪ್ಯಾಷನ್ ಇಂದ ಮಾಡಿದ್ರೆ ಅದು ಯಾವತ್ತು ವೇಸ್ಟ್ ಆಗಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಅದು ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಎಲ್ರಿಗೂ ಹೇಳೋದು ಇಷ್ಟೇನೆ ನಾನು. ಸೊ ಏನೇ ಒಂದು ಕೆಲಸ ಮಾಡ್ಬೇಕಂದ್ರೆ ಪ್ಯಾಷನ್, ಲವ್ ಇಂದ ಮಾಡಿದಾಗ ಯಾವತ್ತು ವೇಸ್ಟ್ ಆಗಲ್ಲ. ಸೊ ನೆವರ್ ಗಿವ್ ಅಪ್. ಸೊ ಕೀಪ್ ಟ್ರೈಂಗ್, somewhere other it will help you. ಎವ್ರಿಥಿಂಗ್ ವಿಲ್ ಹೆಲ್ಪ್. yes. ಯಾವುದೇ ಒಂದ್ ಸ್ಟೆಪ್ ತಗೊಂಡ್ರು ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಆಂಟಿ 2ನೇ ದೋಸೆ ರೆಡಿ ಆಗ್ತಾ ಇದೆ. ಇದು ಅದಕ್ಕಿಂತ ಚೆನ್ನಾಗಿ ಕಾಣ್ತಾ ಇದೆ ಬಿಕಾಸ್ ಪ್ರತಾಪ್ ಅವ್ರು ಮಾಡಿದ್ದಾರೆ ಇದನ್ನ. ಎಷ್ಟು ಬೇಗ ಆಗ್ತಾ ಇದೆ ಅಲ್ವಾ ಆಂಟಿ? ನೋಡಿ, ಅದೇ ಇದ್ರ ಸ್ಪೆಷಾಲಿಟಿ. ಓ ಆಂಟಿ, ನಾನು ಒಂದು ಟ್ರೈ ಮಾಡ್ಲಾ? ಮಾಡಮ್ಮ. ಈಗ ನೀವು ಮಾಡಿ. ಇನ್ನೊಂದು ಸ್ವಲ್ಪ ಹಾಕು. ಇನ್ನೊಂದು ಸ್ವಲ್ಪ. ಈಗ ನಾನ್ ಮಾಡ್ತಿರೋ ದೋಸೆ ಯಾರು ತಿಂತೀರಾ? ನೀವೇ ತಿನ್ಬೇಕು. ಇದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ಸೊ ಇರ್ಲಿ, ನಾನೇ ತಿಂತೀನಿ. ಥ್ಯಾಂಕ್ ಯು ಆಂಟಿ. ಈರುಳ್ಳಿ ನಾನು ಮಾಡ್ಬೋದೇನೋ ಮನೇಲಿ, ನಮ್ಮ ಅಮ್ಮಂಗೆ ಒಂದ್ಸತಿ ಮಾಡಿ ತಿನ್ನಿಸ್ತೀನಿ. ನೀವೇ ಎಕ್ಸ್ಪರ್ಟ್ ಆಗ್ಬಿಟ್ರಿ ಇವಾಗ ಅಲ್ವಾ? ಆಕ್ಚುಲಿ ಆಂಟಿ ಮಾಡ್ತಾ ಇದ್ದಂಗೆನೆ ಕಾನ್ಫಿಡೆನ್ಸ್ ಬರ್ತಾ ಇದೆ. ಇವಾಗ ಮತ್ತೆ ಎಣ್ಣೆ. ಇದನ್ನ ಎಲ್ಲರೂ ಮನೇಲಿ ಈಸಿಯಾಗಿ ಟ್ರೈ ಮಾಡೋ ಅಂತದ್ದು ಅನಿಸ್ತದೆ. ನಾನ್ ಮಾಡ್ತಾ ಇದೀನಿ ಅಂದ್ರೆ ಡೆಫಿನೆಟ್ ಆಗಿ ಎಲ್ಲರೂ ಮಾಡೋ ಅಂತದ್ದು ಇದು.